ಕರುನಾಡಿನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ತರಗತಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂಥ ಒಂದು ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಆ ಹಿಂದಿನ ತರಗತಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಒಂದನೇ ಹಕ್ಕಾಗಿರುವಂಥ ಸಮಾನತೆ ಹಕ್ಕಿನ ಬಗ್ಗೆ ನಾವು ನೋಡಿದ್ದೇವೆ. ಸೊ ಇವತ್ತು ಅದರ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ. ಸೊ ಅದರ ಮುಂದುವರಿದ ಭಾಗ ಅಥವಾ ಎರಡನೇ ಹಕ್ಕು ಯಾವುದು, ಭಾರತ ಪ್ರಜೆಗಳಿಗೆ ಸಂವಿಧಾನ ನೀಡಿರುವಂಥ ಎರಡನೇ ಮೂಲಭೂತ ಹಕ್ಕು ಯಾವುದು ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ಹಾಗಾದರೆ ಎರಡನೇ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಅಂತಿದೆ. ಒಂದು ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ, ಎರಡು ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ, 19ರಿಂದ 22 ಅನುಚ್ಛೇದ. ವಿಧಿ ಅಂದ್ರೆ ಒಂದೇ, ಅನುಚ್ಛೇದ ಅಂದ್ರೆ ಒಂದೇ, ಕಲಂ ಅಂದ್ರೆ ಒಂದೇ, ಗೊತ್ತಿರಲಿ. ಹಾಗಾದರೆ ಅನುಚ್ಛೇದ 19 ಅಥವಾ ವಿಧಿ 19 ಏನನ್ನ ತಿಳಿಸ್ತದೆ ಅಥವಾ ಮೂಲಭೂತ ಹಕ್ಕುಗಳಲ್ಲಿ ಭಾರತ ಪ್ರಜೆಗಳು ನೀಡಿರುವಂಥದ್ದು ಏನು ಅಂತಂದರೆ 6 ಸ್ವಾತಂತ್ರ್ಯಗಳು. 19ನೇ ವಿಧಿಯು ಭಾರತ ಪ್ರಜೆಗಳಿಗೆ 6 ಸ್ವಾತಂತ್ರ್ಯಗಳನ್ನು ನೀಡಿದೆ. ಸೊ ಈ 6 ಸ್ವಾತಂತ್ರ್ಯಗಳನ್ನು ನೀಡಿರುವ ಕಾರಣಕ್ಕಾಗಿ ಅನುಚ್ಛೇದ 19ಕ್ಕೆ ಸಂವಿಧಾನದ ಬೆನ್ನೆಲುಬು ಅಂತ ಕರೀತಾರೆ, ಗೊತ್ತಿರಲಿ. ಸಂವಿಧಾನದ ಬೆನ್ನೆಲುಬು, ಸಂವಿಧಾನದ ಬೆನ್ನೆಲುಬು ಅಂತ ಕರೀತಾರೆ. ಯಾವುದಕ್ಕೆ? ಅನುಚ್ಛೇದ 19 ಅಥವಾ ವಿಧಿ 19ಕ್ಕೆ. ಹಾಗಾದರೆ 6 ಸ್ವಾತಂತ್ರ್ಯಗಳನ್ನು ನೀಡಿದೆ. 6 ಸ್ವಾತಂತ್ರ್ಯಗಳು ಯಾವುವು? ಸೊ ಅವುಗಳನ್ನು ಸೀರಿಯಲ್ ಆಗಿ ಗೊತ್ತಿರಬೇಕು. ಇಲ್ಲಿ ನೋಡಿ, 19A ಅಂತಿದೆ, 19B ಅಂತಿದೆ, 19C ಅಂತಿದೆ, 19D, E, F, G ಅಂತ ಇದೆ. ಹಾಗಾದ್ರೆ ಇಲ್ಲಿ ಗಮನಿಸಬೇಕು, ಅಲ್ಲಿ 6 ಸ್ವಾತಂತ್ರ್ಯ ಅಂತಂದೀವಿ, ಇಲ್ಲಿ 7 ಅಂತ ಇದೆ. ನೋಡ್ರಿ, 7 ಅಂತ ಹಾಕಿದ್ದೀನಿ. ಸೊ ಹಾಗಾದ್ರೆ ಅದು ತಪ್ಪು, ಇದು ತಪ್ಪು, ಕರೆಕ್ಟ್ ಇದೆ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. 6 ಯಾವ ಅಂತ ತಿಳಿಸ್ಲಿಕ್ಕೆ ಅಲ್ಲಿ F ಒಂದು ಬರುವುದಿಲ್ಲ, ಅದು ಯಾವುದು ಅಂತ ಹೇಳ್ತೀನಿ ನಾನು. ಸೊ ಇಲ್ಲಿ 6 ಸ್ವಾತಂತ್ರ್ಯಗಳು ನೋಡೋದಾದರೆ 19A ಅಂದರೆ ಅನುಚ್ಛೇದ 19A ಅಥವಾ ವಿಧಿ 19A ಏನು ಹೇಳ್ತದೆ ಅಂತಂದರೆ ವಾಕ್ ಮತ್ತು ನೋಡ್ರಿ, ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಅಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ, ವಾಕ್ ಅಂದರೆ ಮಾತನಾಡುವುದು, ಇಂಗ್ಲೀಷ್ ವಾಕ್ ಅಲ್ಲ, ನಡೆದಾಡುವುದಲ್ಲ. ವಾಕ್ ಅಂದರೆ ಮಾತನಾಡುವ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮಾತನಾಡುವಂಥ ಹಕ್ಕಿದೆ ಮತ್ತು ಆತನ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಅಥವಾ ಆತನ ಅನಿಸಿಕೆಯನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ. ಅಭಿವ್ಯಕ್ತ, ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. ನೆಕ್ಸ್ಟ್ 19B ಅಂತಿದೆ. 19B ಏನು ಅಂತಂದರೆ ಸಭೆ ಸೇರುವ ಸ್ವಾತಂತ್ರ್ಯ, ಸಭೆ ಸೇರುವಂಥ ಸ್ವಾತಂತ್ರ್ಯ. ಹಾಗಾದರೆ ಸಭೆ ಯಾವ ರೀತಿ ಸಭೆ ಸೇರಬೇಕು? ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಸಭೆ ಸೇರಬೇಕು. ನಾವು ಒಂದು ಪಿಸ್ತೂಲ್ ತೊಗೊಂಡು ಬರ್ತೀನಿ ರೀ, ಸಭೆ ನಡೀತದೆ? ಇಲ್ಲ. ಒಂದು ಕೊಡ್ಲಿ ತೊಗೊಂಡು ಬರ್ತೀನಿ, ನಡೀತದೆ? ಇಲ್ಲ. ಸಭೆ ಯಾವ ರೀತಿ ಸೇರಬೇಕು ಅಂದರೆ ಶಸ್ತ್ರರಹಿತವಾಗಿ ಸಭೆಯನ್ನು ಸೇರಬೇಕು. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಶಸ್ತ್ರಾಸ್ತ್ರಗಳು ಇರಬಾರ್ದು, ಶಸ್ತ್ರರಹಿತವಾದಂಥ ಸಭೆಯನ್ನು ಸೇರಬೇಕು. 19B ಇದೇ ಪ್ರಕಾರ ಭಾರತ ಎಲ್ಲ ಪ್ರಜೆಗಳಿಗೂ ಇರುವಂಥ ಒಂದು ಹಕ್ಕು, ಶಸ್ತ್ರರಹಿತವಾಗಿ ಸಭೆ ಸೇರುವಂಥ ಸ್ವಾತಂತ್ರ್ಯ. ನೆಕ್ಸ್ಟ್ 19C ಅನುಚ್ಛೇದ 19C ಏನು ಹೇಳ್ತಂತಂದರೆ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯ. ನೋಡ್ರಿ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯ ಇದು ಭಾರತ ಎಲ್ಲ ಪ್ರಜೆಗಳು ನೀಡೋದು, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸು. ನೆಕ್ಸ್ಟ್ ಅನುಚ್ಛೇದ 19D ಏನು ಹೇಳ್ತದೆ? ಸಂಚರಿಸುವ ಸ್ವಾತಂತ್ರ್ಯ ಅಂದರೆ ಭಾರತದ ಯಾವುದೇ ಮೂಲೆಯಲ್ಲಿ ನಾವು ಸಂಚಾರ ಮಾಡಬಹುದು ಅಥವಾ ತಿರುಗಾಡಬಹುದು, ಹೋಗಬಹುದು. ಆದರೆ ಕೆಲವು ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಕೆಲವೊಂದು ಘಟನೆಗೆ ಅನುಗುಣವಾಗಿ ಆ ಮೀಸಲು ಅಲ್ಲಿ ಏನು ಸ್ಥಳ ಇರುತ್ತಲ್ಲ ಅಲ್ಲಿ ನಿರ್ಬಂಧ ಇರುತ್ತಾರೆ. ಆ ಸಂದರ್ಭದಲ್ಲಿ ಹೊರತುಪಡಿಸಿ ಉಳಿದಂಥ ಯಾವುದೇ ಸಾಮಾನ್ಯ ಸಂದರ್ಭದಲ್ಲಿ ಭಾರತ ಯಾವುದೇ ಮೂಲೆಯಲ್ಲಿ ನೀವು ಸಂಚಾರ ಮಾಡಬಹುದು, ಸಂಚರಿಸುವ ಸ್ವಾತಂತ್ರ್ಯ ಅಂತ ಹೇಳ್ತೇವೆ. ನೆಕ್ಸ್ಟ್ 19E ವಾಸಿಸುವ ಸ್ವಾತಂತ್ರ್ಯ. ವಾಸ ಮಾಡೋದು, ಭಾರತದ ಯಾವುದೇ ಮೂಲೆಯಲ್ಲಿ ನೀವು ಹೋಗಿ ಉಳಿದುಕೊಳ್ಳಬಹುದು ಅಥವಾ ವಾಸ ಮಾಡಬಹುದು. ಇದು ಎಲ್ಲರಿಗೂ ಇರುವಂಥ ಒಂದು ಸ್ವಾತಂತ್ರ್ಯ, ಅಂದರೆ ಭಾರತ ಎಲ್ಲ ಪ್ರಜೆಗಳಿಗೆ. ಓಕೆ, ನೆಕ್ಸ್ಟ್ ನೋಡಿ, F ಗ್ಯಾಪ್ ಯಾವುದೂ ಇಲ್ಲ. ಹಾಗಾದ್ರೆ ಜಿನೇ ಹೆಸರು ಜಿಗೆ ಬರೆಯುವಲ್ಲಿ 7ನೇದು 6ನೇದು ಬರೀಬೋದಲ್ರಿ? ಬರುವುದಿಲ್ಲ. ಯಾಕಂದರೆ ವಿಧಿಗೆ ಅನುಸಾರವಾಗಿ ಅಥವಾ ಅನುಚ್ಛೇದಕ್ಕೆ ಅನುಸಾರವಾಗಿ ಇವುಗಳನ್ನು ನೆನ್ಪಿಟ್ಕೋಬೇಕು. ಕ್ವಶನ್ ಹಂಗೆ ಬರುತ್ತೆ. ಹಾಗಾದರೆ 19G ಏನು ಹೇಳ್ತದೆ ಅಂತಂದರೆ ಉದ್ಯೋಗ ಮಾಡುವಂಥ ಸ್ವಾತಂತ್ರ್ಯ ಅಥವಾ ಉದ್ಯೋಗ ಹೊಂದುವಂಥ ಸ್ವಾತಂತ್ರ್ಯ. ಭಾರತದ ಯಾವುದೇ ಪ್ರಜೆಯು
ಭಾರತದ ಯಾವುದೇ ಸ್ಥಳದಲ್ಲಿ ಹೋಗಿ ಉದ್ಯೋಗವನ್ನು ಮಾಡಬಹುದು, ನಿರ್ಬಂಧವಿಲ್ಲ. ಸೊ ಅದನ್ನು ಏನಂತ ಕರಿತೀವಿ, ಉದ್ಯೋಗ ಹೊಂದುವಂಥ ಉದ್ಯೋಗ ಮಾಡುವಂಥ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಓದಲಾರದ ವಿದ್ಯಾರ್ಥಿಗಳಿಗೆ, ಆಲ್ರೆಡಿ ಓದಿದಂಥ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇರೋದಿಲ್ಲ. ಈಗ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಎಫ್ ಏನು ಅನ್ನೋದು ಕನ್ಫ್ಯೂಸ್ ಇರ್ತದೆ. ಇದೇ ಗ್ಯಾಪ್ ಅಂದರೆ ಇಲ್ಲಿ ಆಸ್ತಿ ಹೊಂದುವಂಥ ಸ್ವಾತಂತ್ರ್ಯ ಇತ್ತು. ಇದನ್ನು 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಸ್ವಾತಂತ್ರ್ಯವನ್ನು ತೆಗೆದುಹಾಕಲಾಗಿದೆ. ಆಸ್ತಿ ಹೊಂದುವಂಥ ಸ್ವಾತಂತ್ರ್ಯವನ್ನು ತೆಗೆದುಹಾಕಲಾಗಿದೆ. ಹೀಗಾಗಿ ಆ ಎಫ್ ಅನ್ನು ಗ್ಯಾಪೇ ಅದ, ಅಲ್ಲಿ ಏನೂ ಇಲ್ಲ. ಜೀವಿಗೆ ಉದ್ಯೋಗದ. ಸೊ ಎಫ್ ಒಂದು ಬಿಟ್ಟರೆ ಉಳಿದಿದ್ದು 6 ಸ್ವಾತಂತ್ರ್ಯಗಳು. ಬಟ್ ವಿಧಿಗೆ ಅಥವಾ ಅನುಚ್ಛೇದಕ್ಕೆ ಅನುಸಾರವಾಗಿ ನೀವು ನೆನಪಿಟ್ಟುಕೊಳ್ಳಲೇಬೇಕು. ಇದು 19ರ ಬಗ್ಗೆ ನಾವು ನೋಡಿದೆ, ವಿಧಿ 19. ನೆಕ್ಸ್ಟ್ 20, ಅನುಚ್ಛೇದ 20. ಅನುಚ್ಛೇದ 20 ಏನು ಹೇಳ್ತದೆ ನೋಡ್ರಿ, ಅಪರಾಧಿಗಳ ರಕ್ಷಣಾ ಹಕ್ಕುಗಳು ಅಂತ ಹೇಳ್ತದೆ. ಅಪರಾಧಿಗಳ ರಕ್ಷಣಾ ಹಕ್ಕುಗಳು ಅಂದರೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಅಪರಾಧಿಗೂ ಕೂಡ ಹಕ್ಕುಗಳನ್ನು ನೀಡ್ಯಾರ. ವಿಶೇಷವಾಗಿರುವಂಥದ್ದು ಇದು, ಅಪರಾಧಿಗೂ ಕೂಡ ಹಕ್ಕುಗಳು. ಸೊ ಅವರಿಗಿರುವಂಥ ಹಕ್ಕುಗಳು ಯಾವ್ಯಾವು ಅದ್ರ ಮತ್ತೆ ನೋಡ್ರಿ, ಪರ್ಟಿಕ್ಯುಲರೇ 3 ಹಕ್ಕುಗಳನ್ನು ಹೇಳ್ತದೆ. ಯಾವ್ಯಾವ ನೋಡ್ರಿ ಅಪರಾಧಿಗಳಿಗೆ? ಅನುಚ್ಛೇದ 20(1), ಆತನು ಅಥವಾ ಆಕೆಯು ಅಪರಾಧ ಮಾಡಿದ ಸಂದರ್ಭದಲ್ಲಿ, ಇಂಪಾರ್ಟೆಂಟ್, ಅಪರಾಧ ಮಾಡಿದ ಸಂದರ್ಭದಲ್ಲಿ, ಅಪರಾಧ ಮಾಡಿದ ಸಂದರ್ಭದಲ್ಲಿ, ಭಾಳ ಇಂಪಾರ್ಟೆಂಟ್, ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನು ಅನ್ವಯ ಶಿಕ್ಷೆಯನ್ನು ನೀಡಬೇಕು. ಎಕ್ಸಾಂಪಲ್ 2017ರೊಳಗೆ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ರೆ ಅವಾಗ ಆಗಿನ ಸಂದರ್ಭದಲ್ಲಿ ಆ ಅಪರಾಧಕ್ಕೆ ಯಾವ ಶಿಕ್ಷೆ ಇತ್ತು ಅದನ್ನು ನೀಡಬೇಕು. ಈಗ 2020ರಲ್ಲಿ ತಿದ್ದುಪಡಿ ಮಾಡಿ ಚೇಂಜ್ ಆಗಿರೋ ಆ ಶಿಕ್ಷೆ ಬರುವುದಿಲ್ಲ. ಅಪರಾಧಿಗೆ ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ಶಿಕ್ಷೆ ನೀಡಬೇಕು. ನೆಕ್ಸ್ಟ್ ಅನುಚ್ಛೇದ 20(2), ಒಂದು ಅಪರಾಧಕ್ಕೆ ಒಂದೇ ಶಿಕ್ಷೆ, ಒಂದು ಅಪರಾಧಕ್ಕೆ 1 ಬಾರಿ ಮಾತ್ರ ಶಿಕ್ಷೆ, 1 ಬಾರಿ ಮಾತ್ರ ಶಿಕ್ಷೆ ನೀಡುವಂಥದ್ದು ಶಿಕ್ಷೆ. ಇದು ಭಾಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಒಂದು ಅಪರಾಧ ಮಾಡಿದರೆ ನ್ಯಾಯಾಲಯದಲ್ಲಿ ಆತನಿಗೆ ಶಿಕ್ಷೆ ಆಗಿದೆ ಅಂತಂದರೆ ಅದು ಮುಗೀತು. ಆತನ ವಿರೋಧಿ ಇದ್ದವರು ಅದೇ ಒಂದು ಅಪರಾಧವನ್ನು ಇಟ್ಕೊಂಡು ಮತ್ತೊಂದು ಬಾರಿ ಅವನ ಮೇಲೆ ಮೊಕದ್ದಮೆಯನ್ನು ಹೂಡಿ ಇನ್ನೊಂದು ಬಾರಿ ಶಿಕ್ಷೆ ಕೊಡಿಸ್ತೀನಿ ಅಂದರೆ ಬರುವುದಿಲ್ಲ. ಸೊ ಅದಕ್ಕಾಗಿ ಒಂದು ಅಪರಾಧಕ್ಕೆ 1 ಬಾರಿ ಮಾತ್ರ ಶಿಕ್ಷೆ ಅಂತ. ಇದು PSI ಭಾಳಷ್ಟು ಸಲ ಕ್ವಶನ್ಸ್ ಕೇಳ್ಯಾರ. ಅಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ದ್ವಯಗಂಡಾಂತರ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಲಿ ಏನ್ರಿ, ದ್ವಯಗಂಡಾಂತರ ಅಂತ ಕರೀತಾರೆ. ದ್ವಯಗಂಡಾಂತರ PSI ಭಾಳ ಸಲ ಕ್ವಶನ್ಸ್ ಕೇಳ್ಯಾರ. ಈ 20(2) ವಿಧಿ, ಒಂದು ಅಪರಾಧಕ್ಕೆ 1 ಬಾರಿ ಮಾತ್ರ ಶಿಕ್ಷೆ ವಿಧಿಸುವುದನ್ನು ಏನೆಂದು ಕರೆಯುತ್ತಾರೆ? ದ್ವಯಗಂಡಾಂತರ ಎಂದು ಕರೆಯುತ್ತಾರೆ. PSI ಕೇಳಿರುವಂಥ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಅನುಚ್ಛೇದ 20(3) ಏನು ಹೇಳ್ತದೆ? ತನ್ನ ವಿರುದ್ಧ, ನೋಡ್ರಿ ಭಾಳ ಇಂಪಾರ್ಟೆಂಟ್, ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಸಾಕ್ಷಿ ಹೇಳುವಂತೆ ಏನು ಮಾಡುವಂತಿಲ್ಲ? ಒತ್ತಾಯ ಮಾಡುವಂತಿಲ್ಲ. ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ. ಒಪ್ಗೋ, ನೀನೇ ತಪ್ಪು ಮಾಡಿ ಅಂತ ಒಪ್ಗೋ ಅಂತೇಳಿ ಅವನು ಟಾರ್ಚರ್ ಕೊಟ್ಟು ಬಡೋದು ಮಾಡುವಂಗಿಲ್ಲ. ಅಂದರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ. ಎಸ್, ಓಕೆ. ಇದು ಏನು ಅಂತಾರೆ? ಅನುಚ್ಛೇದ 20 ಅಪರಾಧಿಗಳ ರಕ್ಷಣಾ ಹಕ್ಕುಗಳಂತ ಕರಿತೇವೆ. ಇವು 3 ನಿಮಗೆ ಗೊತ್ತಿರಲಿ. ಇದನ್ನು ಒಂದು ಅಪರಾಧಕ್ಕೆ 1 ಬಾರಿ ಮಾತ್ರ ಶಿಕ್ಷೆ ಅಂತ ಏನಿದಿಲ್ಲ, ಅದಕ್ಕೆ ದ್ವಯಗಂಡಾಂತರ ಅಂತ ಕರೀತಾರೆ, ಅದು ಕೂಡ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡಿ ಅನುಚ್ಛೇದ 21 ಜೀವಿಸುವ ಸ್ವಾತಂತ್ರ್ಯದ ಹಕ್ಕು. ಭಾಳ ಇಂಪಾರ್ಟೆಂಟ್ ಇದು ಕೂಡ. ಭಾರತದ ಪ್ರತಿಯೊಬ್ಬ ಪ್ರಜೆಯು ಕೂಡ ಜೀವಿಸುವ ಸ್ವಾತಂತ್ರ್ಯದ ಹಕ್ಕದರೆ, ಜೀವನ ಕಳೆದುಕೊಳ್ಳುವಂಥ ಹಕ್ಕಿಲ್ಲ. ನಿಮಗೆ ಗೊತ್ತಿರಲಿ, ಪ್ರತಿಯೊಬ್ಬ ಪ್ರಜೆಯು ಜೀವಿಸುವ ಹಕ್ಕಿದೆ. ಆದರೆ ನಮ್ಮನ್ನು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂದರೆ ಅದು ನಮಗೆ ಹಕ್ಕಿಲ್ಲ, ರೈಟ್ಸ್ ಇಲ್ಲ. ಅವು ಜೀವಿಸುವಂಥ ಹಕ್ಕು ಮಾತ್ರ ಇದೆ. ಸೊ ಇದರಲ್ಲೇ ಅನುಚ್ಛೇದ 21ರಲ್ಲಿ ಒಂದಿಷ್ಟು ಪ್ರಕರಣಗಳನ್ನು ನೋಡೋದಾದರೆ ಹದಿಯಾ ವಿವಾಹ ಪ್ರಕರಣ ಅಂತ ಬರುತ್ತಾ, ಇಲ್ಲಿದೆ ನೋಡ್ರಿ, ಹದಿಯಾ ವಿವಾಹ ಪ್ರಕರಣ. ಈ ಹದಿಯಾ ವಿವಾಹ ಪ್ರಕರಣದಲ್ಲಿ 2018 ಏಪ್ರಿಲ್ 9ರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡ್ತಾರೆ. ಏನಂತೇಳಿ ತೀರ್ಪು ನೀಡ್ತದ? ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಕೂಡ, ನೋಡ್ರಿ, ಬಾಳ ಸಂಗಾತಿ
ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಕೂಡ ಯಾವ ಹಕ್ಕಿನಡಿಯಲ್ಲಿ ಕಂಡು ಬರುತ್ತದೆ? ಜೀವಿಸುವ ಹಕ್ಕಿನಡಿಯಲ್ಲಿ ಕಂಡು ಬರುತ್ತದೆ. ಹೀಗೆಂದು ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ? ಹದಿಯಾ ವಿವಾಹ ಪ್ರಕರಣದಲ್ಲಿ. ಯಾವಾಗ? 2018 ಏಪ್ರಿಲ್ 9ರಂದು. ಅಂದಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರಾಗಿರುತ್ತಾರೆ? ದೀಪಕ್ ಮಿಶ್ರಾ ಅವರು ಆಗಿರ್ತಾರೆ. ಇದು ಕೂಡ ಗೊತ್ತಿರಲಿ. ಯಾರಾಗಿರ್ತಾರೆ? ದೀಪಕ್ ಮಿಶ್ರಾ ಅವರು ಆಗಿರ್ತಾರೆ. ದೀಪಕ್ ಮಿಶ್ರಾ. ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ, ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ ಪ್ರಕರಣ ಅಂತ ಬರುತ್ತೆ. ಯಾವಾಗಂತಂದ್ರೆ 2017 ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ ಪ್ರಕರಣ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದನ್ನು ಕೂಡ ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟಿದೆ. ಏನು ಈ ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳಿ ತೀರ್ಪು ನೀಡ್ತದೆ ಈ ಕೇಸಲ್ಲಿ ಅಂತಂದ್ರೆ, ಗೌಪ್ಯತೆ ಹಕ್ಕು ಕೂಡ. ಯಾವ ಹಕ್ಕು? ಗೌಪ್ಯತೆ ಹಕ್ಕು ಕೂಡ ಎದರಲ್ಲಿ ಕಂಡು ಬರ್ತದೆ? ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿಯೇ ಕಂಡು ಬರುತ್ತದೆ. ಜೀವಿಸುವವರು ಬರೇ ಬದುಕುವುದಂತಲ್ಲ, ಇವು ಯಾವ ಕೆಲವೊಂದು ಕೇಸಸ್ ಪ್ರಕರಣಗಳಾಗಿರ್ತಾವಲ್ರಿ, ಅವು ಕೂಡ ಗೊತ್ತಿರಬೇಕು. ಗಿಯಾನ್ಕ್ ಅವ್ರ ಪ್ರಕರಣ ಅಂತ ಬರುತ್ತೆ. ಸೊ ಅವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಹದಿಯಾ ವಿವಾಹ ಪ್ರಕರಣ ಅಂದರೆ ಭಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಕೂಡ ಜೀವಿಸುವುದೇ. ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಗೌಪ್ಯತೆ, ಗುಪ್ತ ವಿಷಯ ಕಾಪಾಡಿಕೊಳ್ಳುವುದು, ಅದನ್ನು ಕೂಡ ಮೂಲಭೂತ ಹಕ್ಕುಗಳಲ್ಲಿರುವಂಥ ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಕಂಡು ಬರುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಅನುಚ್ಛೇದ 21A, ವೆರಿ ಇಂಪಾರ್ಟೆಂಟ್. ಶಿಕ್ಷಣದ ಹಕ್ಕು. ಈ ಅನುಚ್ಛೇದವನ್ನು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಪಟ್ಟಿಗೆ ಯಾವಾಗ ಸೇರಿಸ್ತಾರಂತಂದ್ರೆ 2002ರಲ್ಲಿ ಸೇರಿಸ್ತಾರೆ. 86ನೇ ತಿದ್ದುಪಡಿ ಮಾಡುವುದರ ಮೂಲಕ ಈ 21A ವಿಧಿಯನ್ನು ಶಿಕ್ಷಣದ ಹಕ್ಕಾಗಿ ಸೇರಿಸ್ತಾರೆ. ಸೇರಿಸಿ 6ರಿಂದ 14 ವರ್ಷದೊಳಗಿನ ಮಕ್ಕಳು ಕಡ್ಡಾಯವಾಗಿ ಮತ್ತು ಉಚಿತವಾಗಿ ಶಿಕ್ಷಣ ಪಡೆದುಕೊಳ್ಳುವುದು ಆ ಮಕ್ಕಳ ಹಕ್ಕನ್ನಾಗಿಸಿದೆ. ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಯಾವಷ್ಟು? 6ರಿಂದ 14 ವರ್ಷದೊಳಗಿನ ಮಕ್ಕಳು ಶಿಕ್ಷಣವನ್ನು ಪಡೆದುಕೊಳ್ಳಬೇಕು. ಇದು ಅವರ ಹಕ್ಕನ್ನಾಗಿಸಿದೆ. ಯಾವಾಗ? 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಗೆ ಸೇರಿಸಲಾಗುತ್ತದೆ. ನೆಕ್ಸ್ಟ್ ಅನುಚ್ಛೇದ 22, ಆರೋಪಿಗಳಿಗೆ ನೀಡಿರುವ ಮೂಲಭೂತ ಹಕ್ಕುಗಳು ಅಥವಾ ಬಂಧಿಸಲ್ಪಟ್ಟ ವ್ಯಕ್ತಿಯ ಹಕ್ಕುಗಳು. ಎರಡು ಒಂದೇ. ಅನುಚ್ಛೇದ 22 ಆರೋಪಿಗಳಿಗೆ ನೀಡಿರುವ ಮೂಲಭೂತ ಹಕ್ಕುಗಳು ಅಥವಾ ಬಂಧಿಸಲ್ಪಟ್ಟ ವ್ಯಕ್ತಿಯ ಹಕ್ಕುಗಳು. ಇಲ್ಲಿ 1-2-3 ಪಾಯಿಂಟ್ ಅದಾವೆ, ನೆನ್ಪಿಟ್ಕೊಳ್ರಿ. ಅರೆಸ್ಟ್ ಮಾಡಿದ್ರೆ ಯಾಕೆ? ಬಂಧನದ ಕಾರಣ ಕೇಳುವುದು. ಬಂಧನದ ಕಾರಣ ತಿಳಿದುಕೊಳ್ಳುವುದು, ಕೇಳುವುದು. ಬಂಧನದ ಕಾರಣ ಕೇಳುವುದು ಇದೊಂದು ಹಕ್ಕಿದೆ. ಇದರ ಜೊತೆಗೆ ವಕೀಲರೊಂದಿಗೆ ಸಮಾಲೋಚನೆ ಮಾಡುವುದು. ವಕೀಲರೊಂದಿಗೆ ಸಮಾಲೋಚನೆ, ಚರ್ಚೆ, ಸಮಾಲೋಚನೆ ಮಾಡುವುದು. ನನಗೆ ಇಂಥ ತಪ್ಪಿನಡಿಯಲ್ಲಿ ಈಗ ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲೋ ಅಥವಾ ಮಾಡಿದ್ದೀನೋ, ಅದೇನದ ಅವರವರಿಗೆ ಸಂಬಂಧಪಟ್ಟಂತೆ ಅವರವರ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂಗೆ ಅಥವಾ ಆರೋಪಕ್ಕೆ ಸಂಬಂಧಪಟ್ಟ ಅಪರಾಧ ಬೇರೆ, ಆರೋಪ ಬೇರೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ವಕೀಲರೊಂದಿಗೆ ಸಮಾಲೋಚನೆಯನ್ನು ಮಾಡಬಹುದು. ಇದು ಎಂಥ ವಕೀಲ? ಅವರಿಗೆ ಯಾರು ಬೇಕೋ ಅಂದರೆ ಅವರ ಇಷ್ಟದ ವಕೀಲರೊಂದಿಗೆ ಸಮಾಲೋಚನೆಯನ್ನು ಮಾಡಬಹುದು. ವಕೀಲರೊಂದಿಗೆ ಸಮಾಲೋಚನೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಬಂಧಿಸಿದ 24 ಗಂಟೆಯ ಒಳಗಾಗಿ ನೋಡಿ, ಬಂಧಿಸಿದ 24 hours, ಬಂಧಿಸಿದ 24 ಗಂಟೆಯ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಇದೇನಾರು ಅನುಚ್ಛೇದ 22 ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇದು 19ರಿಂದ ವಿಧಿ 22 ತನಕ ಏನು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮಾಹಿತಿಯನ್ನು ನೋಡಿದ್ದೀವಿ. ಈಗ ನೆಕ್ಸ್ಟ್ 3ನೇ ಹಕ್ಕು ಯಾವುದು? ಶೋಷಣೆಯ ವಿರುದ್ಧದ ಹಕ್ಕು. ಶೋಷಣೆಯ ವಿರುದ್ಧ ಹಕ್ಕಿನಲ್ಲಿ 2 ಅನುಚ್ಛೇದಗಳು ಬರ್ತವೆ. ಮುಖ್ಯವಾಗಿ 23, 24 ಅಂದರೆ 23ರಿಂದ 24 ತನಕ ಶೋಷಣೆ ವಿರುದ್ಧ ಹಕ್ಕನ್ನು ಒಳಗೊಂಡಿರುವಂಥದ್ದು. ಸೊ ಹಾಗಾದರೆ 23ನೇ ಅನುಚ್ಛೇದ ಏನು ಹೇಳ್ತದೆ? ಅನುಚ್ಛೇದ 23, ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. ಅಂದರೆ ಇಲ್ಲಿ ಮಕ್ಕಳನ್ನು ಮತ್ತು ಹೆಣ್ಣು ಮಕ್ಕಳನ್ನು ಗುಲಾಮಗಿರಿ, ಜೀತ ಪದ್ಧತಿ, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಶೋಷಣೆ ಮಾಡುವಂತಿಲ್ಲ. ನೆನ್ಪಿಟ್ಕೊಡ್ರಿ, ಗುಲಾಮಗಿರಿ, ಜೀತ ಪದ್ಧತಿ
ಜೀತ ಪದ್ಧತಿ ಮತ್ತು ಅನೈತಿಕ ಚಟುವಟಿಕೆಗಳಲ್ಲಿ ಅಂದರೆ ಯಾವುದು ನೈತಿಕವಲ್ಲವೋ ಅವುಗಳೆಲ್ಲವೂ ಕೂಡ ಅನೈತಿಕ ಚಟುವಟಿಕೆಗಳು. ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಶೋಷಣೆ ಮಾಡುವಂತಿಲ್ಲ. ಯಾವ್ದು ಹೇಳ್ತಾರೆ? ಅನುಚ್ಛೇದ 23 ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ ಅಂತ ಹೇಳ್ತಾರೆ. ಇವುಗಳನ್ನು ತಡೆಗಟ್ಟಲು ಭಾರತ ಸರ್ಕಾರ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಸೊ ಅಂಥವು ಕಾಯ್ದೆಗಳನ್ನು ಉದಾಹರಣೆ ಇಲ್ಲಿ ನೋಡೋದಾದರೆ ಕನಿಷ್ಠ ಕೂಲಿ ಕಾಯ್ದೆ ಅಂತ ಜಾರಿಗೆ ತಂದರು 1948ರಲ್ಲಿ. ಕನಿಷ್ಠ ಕೂಲಿ ಕಾಯ್ದೆ. ಅನೈತಿಕ ಮಾರಾಟ ತಡೆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಯಾವಾಗ? 1956ರಲ್ಲಿ. ವರದಕ್ಷಿಣೆ ನಿಷೇಧ ಕಾಯ್ದೆ, ವರದಕ್ಷಿಣೆ ತೆಗೆದುಕೊಳ್ಳುವಂತಿಲ್ಲ, ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಜಾರಿಗೆ ಬರುವಂಥದ್ದು. ನೆಕ್ಸ್ಟ್ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976 ಜೀತ ಪದ್ಧತಿ. ನೆಕ್ಸ್ಟ್ ಸಮಾನ ವೇತನ ಕಾಯ್ದೆ 1976 ಸಮಾನ ವೇತನ ಕಾಯ್ದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪೋಕ್ಸೋ ಆ್ಯಕ್ಟ್ 2012ರಲ್ಲಿ ಜಾರಿಗೆ ಬಂದಿರುವಂಥದ್ದು ಪೋಕ್ಸೋ ಆ್ಯಕ್ಟ್. ನೋಡಿ ಇಲ್ಲಿ POCSO ಅಂತಿದೆ. ಪೋಕ್ಸೋ ಜಾರಿಗೆ ಬಂದಿದ್ದು 2000. ವಿಸ್ತೃತ ರೂಪ ಕೇಳ್ತಾರೆ. ಪೋಕ್ಸೋ ಏನು ವಿಸ್ತೃತ ರೂಪ? ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸ್. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸ್ ಅಂತ ಹೇಳ್ತೇವೆ. 2012ರಲ್ಲಿ ಜಾರಿಗೆ ತಂದಿರುವಂಥದ್ದು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2012. ನಾನ್ ಬೇಲೇಬಲ್ ಕೇಸ್ ಆಗ್ತದೆ. ಯಾರು ಪೋಕ್ಸೋ ಆ್ಯಕ್ಟ್ ಅಡಿಯಲ್ಲಿ ಫಿಟ್ ಆದರೆ, ಬಂಧಿತರಾದರೆ, ಅಂಥ ತಪ್ಪನ್ನು ಯಾರಾದರೂ ಮಾಡಿದರೆ ನಾನ್ ಬೇಲೇಬಲ್ ಕೇಸಲ್ಲಿ ಒಳಗೆ ಹೋಗ್ಬಿಡ್ತಾರೆ. ಅದು ಕೂಡ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡಿ ಅನುಚ್ಛೇದ 24 ಬಾಲಕಾರ್ಮಿಕ ನಿಷೇಧ ಕಾಯ್ದೆ. ಹಾಗಾದರೆ ಬಾಲಕಾರ್ಮಿಕರಂತ ನಾವು ಯಾರನ್ನು ಕರಿಬೇಕು? 1ನೇ ತರಗತಿ ಶಾಲೆಗೆ ಹೋಗುವಂಥ ಮಕ್ಕಳನ್ನು ಕರಿಬೇಕು, ಅಥವಾ ಹೈಸ್ಕೂಲ್ ಅಂತ ಮಕ್ಕಳನ್ನು ಕರಿಬೇಕು, ಅಥವಾ ಎಷ್ಟು ವಯಸ್ಸಿನ ಮಕ್ಕಳನ್ನು ಬಾಲಕಾರ್ಮಿಕರಂತ ಕರಿಬೇಕು? ಯಾಕಂದರೆ ಇದ್ರ ಮ್ಯಾಗಿಂದ ಒಂದು ಪ್ರಶ್ನೆ ಕೇಳಿದ್ದಾಗಿದೆ. ಸೊ ಇಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಅನುಚ್ಛೇದ 24 ಪ್ರಕಾರ ನೋಡ್ತೇವೆ. ಇಲ್ಲಿ 14 ವರ್ಷದ ಒಳಗಿನ ನೋಡ್ರಿ, 14 ವರ್ಷದ ಮೇಲ್ಪಟ್ಟಲ್ಲ, 14 ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ನಾವು ಬಾಲಕಾರ್ಮಿಕರು ಅಂತ ಕರಿತೀವಿ. 14 ವರ್ಷದೊಳಗಿನ ಮಕ್ಕಳನ್ನು ಉದ್ಯೋಗಗಳಲ್ಲಿ ಗಣಿಗಾರಿಕೆ, ಕಾರ್ಖಾನೆ ಮತ್ತು ಅಪಾಯಕಾರಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡು ಶೋಷಣೆ ಮಾಡಿದರೆ ಬಾಲಕಾರ್ಮಿಕತೆ ನಾವು ಆಚರಿಸಿದಂತೆ. ಸೊ ಅದನ್ನು ನಿಷೇಧ ಮಾಡಲಾಗಿದೆ ಅನುಚ್ಛೇದ 24 ಪ್ರಕಾರ. ಅಂದರೆ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಬಾಲಕಾರ್ಮಿಕರಂತ ಕನ್ಸಿಡರ್ ಆಗ್ತಾರೆ. ಸೊ ಇದನ್ನು ಹೋಗಲಾಡಿಸಬೇಕಾದರೆ ಕೆಲವು ಕಾಯ್ದೆಗಳನ್ನು ಜಾರಿಗೆ ತಂದರೆ. ಅಂಥ ಕಾಯ್ದೆಗಳು ಯಾವ್ಯಾವು ಅಂತಂದರೆ ಕಾರ್ಖಾನೆಗಳ ಕಾಯ್ದೆ ಅಂತಿದೆ. ಕಾರ್ಖಾನೆಗಳ ಕಾಯ್ದೆ ಜಾರಿಗೆ ಬಂದಿದ್ದು 1948ರಲ್ಲಿ ಗೊತ್ತಿರೋದು. ತೋಟಗಳ ಕಾರ್ಮಿಕ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ 1951ರಲ್ಲಿ ತೋಟಗಳ ಕಾರ್ಮಿಕ ಕಾಯ್ದೆಯನ್ನು ಜಾರಿಗೆ ಬರ್ತದೆ. ನೆಕ್ಸ್ಟ್ ಗಣಿ ಕಾಯ್ದೆ 1952ರಲ್ಲಿ ಗಣಿ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ ಬಿಡಿ ಸಿಗರೇಟ್ ಕಾರ್ಮಿಕ ಕಾಯ್ದೆ, ಸಿಗರೇಟ್ ಕಾರ್ಮಿಕ ಕಾಯ್ದೆ 1966ರಲ್ಲಿ ಜಾರಿಗೆ ಬಂದಿರುವಂಥದ್ದು. ಇನ್ನು ನೆಕ್ಸ್ಟ್ ಬಾಲಕಾರ್ಮಿಕ ನಿಷೇಧ ಕಾಯ್ದೆ. ನೋಡಿ, ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತಂದರೆ 1986ರಲ್ಲಿ ಜಾರಿಗೆ ಬಂತು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಜಾರಿಗೆ ಬಂದಿರುವಂಥದ್ದು. ಬಾಲ್ಯ ವಿವಾಹ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2007. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು 2007. ನೆಕ್ಸ್ಟ್ ಮಕ್ಕಳ ಸಹಾಯವಾಣಿ. ಇತ್ತೀಚೆಗೆ ಇದು ಅಪ್ಡೇಟ್ ಮಾಡಿಕೊಡ್ರಿ. ಯಾರಿಗೂ ಬಹುತೇಕವಾಗಿ ವಿದ್ಯಾರ್ಥಿಗಳು ಇದು ಗಮನಿಸಿರೋದು. ಇದು ಇದ್ರಾಗ ಬರೋದಿಲ್ಲ, ಅವರು ನಿಮಗೊಂದು ಹೆಚ್ಚಿಗೆ ನಾಲೆಜ್ ಇರಲಿ. ಇದೊಂದು ಹೆಲ್ಪ್ಲೈನ್ ಅಂತ ಇದೆ. ಸೊ ಅದನ್ನು ಕ್ವಶನ್ಸ್ ಕೇಳೋ ಸಾಧ್ಯತೆ ಇರ್ತದೆ. ಸೊ ಹೀಗಾಗಿ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮಕ್ಕಳ ಸಹಾಯವಾಣಿ ಅಥವಾ ಚೈಲ್ಡ್ ಹೆಲ್ಪ್ಲೈನ್ ಅಂತ ಬಂದುಬಿಟ್ಟು 10 ನೋಡ್ರಿ, ಗಮನಿಸ್ರಿ, 1098 ಚೈಲ್ಡ್ ಹೆಲ್ಪ್ಲೈನ್, ಮಕ್ಕಳ ಸಹಾಯವಾಣಿ ಅಂತ ಕರಿತೇವೆ ನಾವು. ಅಂದರೆ ಎಲ್ಲರೂ ಮಕ್ಕಳನ್ನು ಬಾಲ್ಯ ಕಾರ್ಮಿಕತೆಯಲ್ಲಿ ತೊಡಗಿಸಿಕೊಂಡ್ರೆ ಅಥವಾ ಬಾಲ್ಯ ವಿವಾಹ ಮಾಡ್ತಿದ್ರೆ ನೀವು 1098 ಕರೆ ಮಾಡಿದಾಗ ಅಲ್ಲಿರುವಂಥ ಅಧಿಕಾರಿಗಳು ಇಮಿಡಿಯೇಟಾಗಿ ಆ್ಯಕ್ಷನನ್ನು ತಗೋತಾರೆ. ಸೊ ಅದೇ ಹೆಲ್ಪ್ಲೈನ್ ಅಥವಾ ಮಕ್ಕಳ ಸಹಾಯವಾಣಿ ಯಾವುದು ಅಂತಂದ್ರೆ 1098.
98 ಅಂತ ಹೇಳ್ತೀವಿ. ಇದನ್ನು ಬಾಲ ಕಾರ್ಮಿಕತೆಯನ್ನು ಹೋಗಲಾಡಿಸ್ಲಿಕ್ಕೆ ಇರುವಂಥ ಒಂದು ಸಹಾಯವಾಣಿ ಹೆಲ್ಪ್ ಲೈನ್. ಬಟ್ ಎಷ್ಟೋ ಭಾರತೀಯರು ನಾವು ಅದನ್ನು ಕಣ್ಣಾರಲ್ಲಿ ನೋಡೋರು ಕೆಲವೊಂದು ಸಂದರ್ಭದಲ್ಲಿ ಸುಮ್ಮನೆ ಇರ್ತೀವಿ. ಬಟ್ ಅಂಥ ತಪ್ಪು ಮಾಡಿ ಇಡೀ ಆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋಕ್ಕಿಂತಲೂ ಆ ಮಕ್ಕಳನ್ನು ಸೇವ್ ಮಾಡೋದು ಉತ್ತಮ ಅಂತ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಂಗಾಯ್ತು. ಸೊ ಇಲ್ಲಿ ನೋಡಿರಿ, ಅಂದರೆ ನಿಮ್ಮ ಎಲ್ಲರೂ ಮಕ್ಕಳಿಗೆ ಅನ್ಯಾಯ ಆಗ್ತಿದ್ರೆ ದಯವಿಟ್ಟು ಇಲ್ಲಿ ಹೆಲ್ಪ್ಲೈನ್ ಇದೆ ಸರ್ಕಾರದೇ 1098, ಅದಕ್ಕೆ ಕರೆ ಮಾಡಿ ತಿಳಿಸ್ರಿ. ಅವ್ರು ಏನದ ಅಧಿಕಾರಿಗಳು ಅದರ ಒಂದು ಕ್ರಮವನ್ನು ಕೈಗೊಳ್ತಾರೆ. ಓಕೆ, ನೆಕ್ಸ್ಟ್ ಕಾರ್ಖಾನೆ ಕಾಯ್ದೆ 1948, ತೋಟಗಳ ಕಾರ್ಮಿಕ ಕಾಯ್ದೆ 1951, ಗಣಿ ಕಾಯ್ದೆ 1952, ಬಿಡಿ ಸಿಗರೇಟ್ ಕಾರ್ಮಿಕ ಕಾಯ್ದೆ 1966, ಬಾಲ ಕಾರ್ಮಿಕ ನಿಷೇಧ 1986, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2017, ಮಕ್ಕಳ ಸಹಾಯವಾಣಿ 1998 ಅಂದರೆ 1098 ಅಂತ ಹೇಳ್ತೀವಿ. ಇಲ್ಲಿ ಗಮನಿಸಬೇಕು, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ 1986 ಇದೆ. 1986ರಲ್ಲಿ ಏನು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಒಂದಿಷ್ಟು ತಿದ್ದುಪಡಿಯೊಂದಿಗೆ ಜಾರಿಗೆ ಬಂತು. ಅದರ ಪ್ರಕಾರ ಬಾಲ ಕಾರ್ಮಿಕತೆಯನ್ನು ಆಚರಿಸಿದರೆ ನೋಡಿ, ಬಾಲ ಕಾರ್ಮಿಕತೆಯನ್ನು ಆಚರಿಸಿದರೆ 6 ತಿಂಗಳಿಂದ 2 ವರ್ಷ 2 ಇಯರ್ 2 ವರ್ಷ ಜೈಲು ಶಿಕ್ಷೆ ಅದ. 6 ತಿಂಗಳಿಂದ 2 ವರ್ಷ ಜೈಲು ಶಿಕ್ಷೆ ಅದ ಬಾಲ ಕಾರ್ಮಿಕತೆಯನ್ನು ಆಚರಿಸಿದರೆ. 20,000ರಿಂದ 50,000 ರೂಪಾಯಿ ದಂಡ ಅದ. ಇದು ಯಾರು ಬಾಲ ಕಾರ್ಮಿಕರನ್ನು ತೊಡಗಿಸಿಕೊಂಡಿರ್ತಾರೆ ಅವರಿಗೆ. ಇನ್ನು ಪೋಷಕರಿಗೆ 10,000 ರೂಪಾಯಿ ದಂಡ ಅದ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಇಷ್ಟೆಲ್ಲ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಮತ್ತು ಅನುಚ್ಛೇದ 24 ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಒಂದಿಷ್ಟು ಕ್ವಶನ್ ಮೈಂಡ್ ಒಳಗೆ ಬರಬೇಕು. ಸರ್, ಆದರೂ ಮಕ್ಕಳು ಹಪ್ಪಳ ಮಾರ್ತಿರ್ತಾರಲ್ಲ, ಕೈಪಲ್ಯ ಮಾರ್ತಿರ್ತಾರಲ್ಲ, ಅಥವಾ ತಂದೆ ಒಂದು ಕೆಲಸದಲ್ಲಿ ಉಪ್ಪಿನಕಾಯಿ ಹಾಕುವಲ್ಲಿಯೋ ಅಥವಾ ಮತ್ತೊಂದು ಯಾವುದೋ ಒಂದು ಕೆಲಸದಲ್ಲಿ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಹೆಲ್ಪ್ ಮಾಡೋದು ರೂಪದಲ್ಲಿ, ಅದು ಹೇಗೆ? ಅದು ಬಾಲ ಕಾರ್ಮಿಕ ಅಲ್ಲೇನು? ಕೆಲವೊಂದಿಷ್ಟು ಸಮಸ್ಯೆಗಳಾದಾಗ 2016ರಲ್ಲಿ ಅದನ್ನು ತಿದ್ದುಪಡಿ ಆಗ್ತದೆ. ಇದು ಕೂಡ ನಿಮಗೆ ಗೊತ್ತಿರಲಿ. 2000 ಯಾಕಂದ್ರೆ ಸುಮ್ಮನೆ ಹೋಗಿ ಯಾರ್ಯಾರ ಮೇಲೆ ಕೇಸ್ ಮಾಡ್ಕೊತ ಹೋಗ್ಬೇಡ್ರಿ, ಅದಕ್ಕಾಗಿ ಇದು ಕೂಡ ಗೊತ್ತಿರಬೇಕು. 2016ರಲ್ಲಿ ಒಂದು ತಿದ್ದುಪಡಿಯನ್ನು ತರ್ತಾರೆ. ತಿದ್ದುಪಡಿ ತಂದು ಪೋಷಕರ ಉದ್ಯೋಗದಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳಬಹುದು. ಪೋಷಕರ ಉದ್ಯೋಗದಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳಬಹುದು. ಆದರೆ ಗಮನಿಸಿ, ಆದರೆ ಆ ಉದ್ಯೋಗ ಅಪಾಯಕಾರಿ ಆಗಿರಬಾರದು. ಏನಾಗಿರಬಾರ್ದು? ಅಪಾಯಕಾರಿ ಆಗಿರಬಾರ್ದು. ಅಂದರೆ ಸಣ್ಣ ಪುಟ್ಟ ಕೆಲಸದಲ್ಲಿ ತೊಡಗಿಸಿಕೊಳ್ಳಬಹುದು. ಪೋಷಕರು ಅಂದರೆ ಅವ್ರ ತಂದೆ ತಾಯಿ ಮಾಡುವಂಥ ಕೆಲಸದಲ್ಲೇ ತೊಡಗಿಸಿಕೊಳ್ಳಬಹುದು. ಬಟ್ ಅದು ಅಪಾಯಕಾರಿ ಆಗಿರಬಾರ್ದು. ಅದಕ್ಕೆ ಇವತ್ತಿನ ದಿವಸ ಮಕ್ಕಳು ಕೈಪಲ್ಯ ಮಾರುವಲ್ಲಿ ನಿಂತಿರ್ತಾರೆ, ಹಪ್ಪಳ ಮಾರುವಲ್ಲಿ ನಿಂತಿರ್ತಾರೆ, ಉಪ್ಪಿನಕಾಯಿ ಮಾರುವಲ್ಲಿ ನಿಂತಿರ್ತಾರೆ. ಆ ಉಪ್ಪಿನಕಾಯಿ ಡಬ್ಬಿ ಒಳಗೆ ಹಾಕುವಂಥ ಕೆಲಸ ಮಾಡ್ತಿರ್ತಾರೆ, ಅಂದ್ರೆ ಪ್ಯಾಕ್ ಮಾಡುವಂಥ ಕೆಲಸ. ಸೊ ಅದು ಏನು ಅಂತಂದರೆ 2016ರಿಂದ ಅವಕಾಶ ನೀಡಿರುವಂಥದ್ದು. ಸೊ ಇದು ಏನು ಅಂತಂದರೆ ಶೋಷಣೆಯ ವಿರುದ್ಧದ ಹಕ್ಕು. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಬರುವಂಥ 3ನೇ ಹಕ್ಕು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾಳಿನ ತರಗತಿಯಲ್ಲಿ ಅಥವಾ ಮುಂದಿನ ತರಗತಿಯಲ್ಲಿ 4ನೇ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿ ತನಕ ಕ್ಲಾಸನ್ನು ಕೇಳ್ತಾ ಇರಿ, ನೋಟ್ಸ್ ಮಾಡ್ತಾಯಿರಿ. ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ಸ್ಟಡಿಯನ್ನು ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.